ವರ್ಷಕ್ಕೆ ದುಡ್ದಿದ್ದಾರೆ. ಹಳ್ಳಿಗಳಿಗೆ ಬಂದಾಗ ನೋಡಿ, ನಮ್ಮ ಮುನೇಗೌಡ ಸರ್ ಸೀನಿಯರ್ ಲೀಡರ್, ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಅಚ್ಚು ಅಣ್ಣ ಇದ್ದಾರೆ, ನಮ್ಮೆಲ್ಲ ಲೀಡರ್ಸ್ ಇದ್ದಾರೆ, ನಮ್ಮ ಬೈರೇಶ್ವರ, ನಮ್ಮೆಲ್ಲ ಚೇತನ್ ಎಲ್ಲ ಇದ್ದಾರೆ. ಇವ್ರಿಗೆ ಯಾರಿಗೂ ಮನೇಲಿ ಕಾರ್ಯಕ್ರಮ ಇದೆ ಅಂತ ಗೊತ್ತಾಗ ಬಂದ್ರು, ಬೆಳಗ್ಗೆಯಿಂದ ನಮ್ಮ ಜೊತೆ ಇದ್ದಾರೆ ಅಲ್ವಾ. ನಾನು ಕಾರ್ಯಕ್ರಮ ಇದ್ದಾಗ ಬಂದು ಬಡವ್ರ ಬಗ್ಗೆ ಕಾಳಜಿ ಇದ್ರೆ ನೋಡಪ್ಪ, ನಾನು 3:15 ಎದ್ದೇಳಬೇಕು, ಅರ್ಥ ಆಯ್ತಾ? ಎದ್ದು ಬಂದು ಹಳ್ಳಿಗಳು ಸುತ್ತಬೇಕು ಅಲ್ವಾ. ನಮ್ PS ಆಗ್ಲಿ, ನಮ್ ಬ್ರದರ್ ಆಗ್ಲಿ ಫೋನ್ ಮಾಡಿ ಕರೀತಾರೆ, ಬಂದ್ರೆ ಒಳ್ಳೇದು, ಬಡವರ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಾಯಕರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ನಿಮ್ಮ ದೂರ ಏನಾಗಿದೆ ಆಕ್ಚುಲಿ? ಪದೇ ಪದೇ ನಿಮ್ಗೆ ದೂರ ಕೊಡೋದು ಏನು ದೂರ ಕೊಟ್ಟಿದ್ದಾರೆ, ನಾನೇನು ನೋಡ್ಲಿಲ್ಲ. ನಾನ್ ಜನರಲ್ ಆಗಿ ನೋಡಿ, ನೀವು ಒಂದು ಗಮನಿಸಿ, ನಾನು ರಾಜಕಾರಣಕ್ಕೆ ಬಂದಾಗ ಎಂದ ಸೋಷಿಯಲ್ ಮೀಡಿಯಾ ನೋಡಲ್ಲ ನಾವು. ಬಿಜೆಪಿ ಅವರು ಸಹ ಇದನ್ನೇ ಟೀಕೆ ಮಾಡಿದ್ದಾರೆ. ಅಂದ್ರೆ ದೂರ ಕೊಟ್ಟಿರೋದು ಬಿಜೆಪಿ ಅವರು, ಟೀಕೆ ಮಾಡಿರೋದು ಬಿಜೆಪಿ ಅವರು. ದೂರ ಕೊಟ್ಟಿರೋದು ಕಾಂಗ್ರೆಸ್ನವರೇ ವಿರುದ್ಧ ದೂರ ಕೊಟ್ಟಿದ್ದಾರೆ. ಯಾವ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ರೆ ದೂರ ಕೊಡಲ್ವೇ? ಮೋಸ್ಟ್ಲಿ ಬಿಜೆಪಿ ಇದ್ದು ಕಾಂಗ್ರೆಸ್ ಮೇಲೆ ದೂರ ಕೊಟ್ಟಿದ್ದಾರೆ. ನೋಡ್ತೀನಿ ಅದೇನು ಅಂತ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲದೆ ಮಾತಾಡೋದು ಸುಳ್ತಾ ಇರೋದು. ಸಭೆ ಮಾಡಿ ಜೊತೆಲಿ ಕರ್ಕೊಂಡು ಹೋಗ್ಲಿ ಅಂತ ನೋಡಪ್ಪ, ಒಂದ್ ಲೈಫಲ್ಲಿ ನೆನ್ಪಿಟ್ಕೊ, ಸರಿಯಾಗಿ ನೋಡ್ಲಿಲ್ಲ, ಸರಿಯಾಗಿ ಭೇಟಿ ಆಗ್ಲಿಲ್ಲ ಅಂದ್ರೆ ಲವರ್ನೇ ಮರ್ತೋಗ್ತೀವಿ ನಾವು ಅಲ್ವಾ. ಜವಾಬ್ದಾರಿ ಯಾರ್ದು? ಪದೇ ಪದೇ ಬಂದು ಓಡಾಡ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತಲ್ಲ ಅಲ್ವಾ. ನಾನು ಆರತಿ ಎತ್ತಕ್ಕಾಗುತ್ತೇನಪ್ಪ? ನಾನು ಬೂತಲ್ಲಿರೋ ನಿಷ್ಠಾವಂತರಿಗೆ ಗೌರವ ಕೊಡ್ತಾ ಇದ್ದೀನಿ. ಬೂತಲ್ಲಿ ನಮಗೋಸ್ಕರ ಬಟ್ಟೆ ಹರ್ಕೊಂಡಿರೋರ್ನ ಮುಖ್ಯವಾಹಿನಿಗೆ ತರ್ತಾ ಇದ್ದೀನಿ. ಇಷ್ಟಂತೂ ಮಾಡ್ತಾ ಇದ್ದೀನಿ. ನಾನಂತೂ ಯಾರು ವಿರೋಧನಲ್ಲ, ಅವ್ರು ಬಂದು ಕೆಲಸ ಮಾಡ್ಕೊಂಡ್ರೆ ನಂದು ಅಭ್ಯಂತರ ಇಲ್ಲ ಸರ್. ಮತ್ತೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಧ್ಯದಲ್ಲಿ ಮಧುಸೂದನ್ ರೆಡ್ಡಿ ತಮ್ಮ ವಿರುದ್ಧ ಇದು ಮಾಡ್ತಾ ಇದ್ದಾರೆ, ಅವ್ರನ್ನ ತೆಗಿಬೇಕು ಅನ್ನೋದು ಕಾರ್ಯಕ್ರಮ. ಎಲ್ರು ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ, ಇಲ್ಲ ತೆಪ್ಪ ಕೆಲಸಕ್ಕೆ ಹೋಗಿ ಹೆಂಡತಿ ಮಕ್ಕಳು ಸಾಕೊಂಡಿರಿ. ಇದೇನ್ ಪ್ಯಾರು ಮೊಹಬ್ಬತ್ತು ಇಷ್ಕಲ್ಲ, ಪಾಲಿಟಿಕ್ಸ್. ಇಲ್ಲಿ ಬೈಯೋದು ಇರುತ್ತೆ, ಬೈಸ್ಕೊಳ್ಳೋದು ಇರುತ್ತೆ. ನಿಮಗ್ ಬೈಯಕ್ಕಾಗಲ್ಲ, ಬೈಸ್ಕೊಳಕ್ಕಾಗಲ್ಲ, ಯೋಗ್ಯತೆ ಇಲ್ಲ ಅಂದ್ರೆ ತೆಪ್ಪ ಎಲ್ಲೋ ಕೆಲಸಕ್ಕೆ ಹೋಗಿ ಮಂತ್ ಎಂಡಲ್ಲಿ ಸ್ಯಾಲ್ರಿ ಬರುತ್ತೆ, ಅಷ್ಟೋ ಎಷ್ಟೋ EMI ಕಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಪ್ಯಾರು ಮೊಹಬ್ಬತ್ತು ಇಷ್ಕು ಬೇಡ ನಮಗೆ. ಪಾಲಿಟಿಕ್ಸ್ ಅಲ್ಲಿ ಬೆಳಿಬೇಕು ಅಂದ್ರೆ ತಟ್ಕೊಳ್ಳೋ ದಮ್ಮಿದ್ರೆ ಆ ಕಾಡಕ್ ಬನ್ನಿ. ನನಗ್ ತಟ್ಕೊಳ್ಳೋ ದಮ್ಮಿದೆ, ನಾನು ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡಬಲ್ಲೆ, ಯಾವನ್ನ ನನ್ನ ಟಾರ್ಗೆಟ್ ಮಾಡಿದ್ರು ಫೇಸ್ ಮಾಡಬಲ್ಲೆ. ನನಗೆ ದಮ್ ಇರೋದಕ್ಕೆ MLA ಅದೇ. ಕಂಫರ್ಟ್ ಝೋನ್ ಎಲ್ಲ ರಾಜಕಾರಣ ನಡೆಯಲ್ಲ ಸರ್. ನಾನು ಯಂಗ್ಸ್ಟರ್ಸ್ಗೆ ಹೇಳೋದು ಇಷ್ಟೇ, ಏನಾದ್ರು ಮೆಂಬರ್ ಆಗ್ಬೇಕು, ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ಬೇಕು, ZP ಮೆಂಬರ್ ಆಗ್ಬೇಕು, ನಾಳೆ MLA ಆಗ್ಬೇಕು ಅಂತ ಆಸೆ ಇದ್ರೆ ಧೈರ್ಯದಿಂದ ಬಾ ಆ ಕಾಡಕ್ಕೆ. ಇಲ್ಲ ಲೈಫ್ ಹಾಳು ಮಾಡ್ಕೋಬೇಡ. ಇಲ್ಲಿ ಯಾರು ಮುದ್ದಾಡೋದೇನಿಲ್ಲ ಅಲ್ವಾ. ಇದು ಪಾಲಿಟಿಕ್ಸ್ ಸರ್, ಇದು ನಡೆಯೋದೇ ಹಿಂಗೆ. ಹೋಯ್ತು, ಆ ಕಾಲದಲ್ಲಿ ಹೋಯ್ತು. ಈಗ ವೆರಿ ಸಿಂಪಲ್, ನಮ್ ತಂದೆಗೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟ, ನನಗ್ ಶಿವರಾಜ್ ಕುಮಾರ್ ಇಷ್ಟ ರೀ. ನನಗ್ ಶಿವರಾಜ್ ಕುಮಾರ್ ಇಷ್ಟ. ಚೇಂಜ್ ಆಗ್ತಿದೆ, ಹೊಸ ಜನರೇಷನ್ ಬರ್ಬೇಕಲ್ಲ. ನನಗ್ ಶಿವಣ್ಣನ್ ಪಿಕ್ಚರ್ ಇಷ್ಟ, ಪುನೀತ್ ಸರ್ ಪಿಕ್ಚರ್ ಇಷ್ಟ ನನಗೆ. ನಮ್ ತಂದೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟ ಪಡ್ತಾರೆ ಅಂತ ನಾನು ಶಿವಣ್ಣನ್ ಇಷ್ಟ ಪಡ್ತೀನಲ್ಲ. ನಾನು ಇದೇ ಹೇಳ್ತಿರೋ, ರಾಜಕಾರಣಕ್ಕೆ ಹೆಂಗ್ ಬ್ಲಡ್ ಬರಬೇಕು, ಹೊಸ ಬ್ಲಡ್ ಬರಬೇಕು, ಸಾಧ್ಯ ಆದ್ರೆ ಪ್ರಾಮಾಣಿಕರು ಬರಬೇಕು. ಬಟ್ ನಾನಂತೂ ನನ್ನ ಪಕ್ಷದ ಎಲ್ಲರೂ ನಾನು ಗೌರವದಿಂದ ನಡೆಸ್ಕೊಂಡಿದ್ದೀನಿ ಸರ್, ಎಲ್ಲರೂ ನಡೆಸ್ಕೊಂತೀನಿ. ಪ್ರತಿಷ್ಠೆಗೆ ಬಿದ್ದೋದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಥ್ಯಾಂಕ್ ಯು ಸರ್.